ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 5 ಡಿಸೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು NO2 levels at Bengaluru railway station exceeded WHO guidelines in 2023 finds Greenpeace India study. ನಮಗೆಲ್ಲ ತಿಳಿದೇ ಇದೆ, ಈಗ ಏರ್ ಪೊಲ್ಯೂಷನ್ ಅನ್ನೋದು ಏನಿದೆ ಇದು ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಹೆಚ್ಚಿನದಾಗಿ ಕಾಣುವಂಥ ಒಂದು ಸಾಮಾನ್ಯ ಪ್ರಾಬ್ಲಮ್ ಆಗಿದೆ ಅನ್ನೋದು ನಮಗೆ ಗೊತ್ತು. ಸೊ ಈಗ ಏನಾಗಿದೆ ಅಂತಂದರೆ ಗ್ರೀನ್ ಪೀಸ್ ಇಂಡಿಯಾ ಒಂದು ಸ್ಟಡಿಯನ್ನು ರಿಸರ್ಚ್ ಮಾಡಿ ಒಂದು ಸ್ಟಡಿಯನ್ನು ಅನಲೈಸ್ ಮಾಡಿ ಒಂದು ಸ್ಟಡಿಯನ್ನು ರಿಲೀಸ್ ಮಾಡಿದ್ದಾರೆ. ಅದರ ಹೆಸರು ಬಂದು ಬಿಯಾಂಡ್ ನಾರ್ತ್ ಇಂಡಿಯಾ NO2 ಪೊಲ್ಯೂಷನ್ ಆ್ಯಂಡ್ ಹೆಲ್ತ್ ರಿಸ್ಕ್ಸ್ ಇನ್ 7 ಮೇಜರ್ ಇಂಡಿಯನ್ ಸಿಟೀಸ್. ನಾರ್ತ್ ಇಂಡಿಯಾನ ಬಿಟ್ಟು ಬೇರೆ 7 ಮೇಜರ್ ಸಿಟೀಸಲ್ಲಿ ಯಾವ ರೀತಿಯಾಗಿ ಏರ್ ಪೊಲ್ಯೂಷನ್, ಎಸ್ಪೆಷಲಿ ನೈಟ್ರೋಜನ್ ಡೈಆಕ್ಸೈಡ್ಸ್ ಪೊಲ್ಯೂಷನ್ ಏನಿದೆ ಅದು ಯಾವ ರೀತಿಯಾಗಿ ಇದೆ, ಅಂದರೆ ಅದರ ಲೆವೆಲ್ಸ್ ಏನಿದೆ ಅನ್ನೋದನ್ನು ಈ ಒಂದು ಗ್ರೀನ್ ಪೀಸ್ ಇಂಡಿಯಾ ಏನಿದೆ ಇದು ಸ್ಟಡಿ ಮಾಡಿದೆ. ಸೊ ಯಾವ್ಯಾವ ಸಿಟೀಸನ್ನು ಈ ಒಂದು ಸ್ಟಡೀಸಲ್ಲಿ ಇನ್ಕ್ಲೂಡ್ ಮಾಡಿದೆ ಅಂತಂದರೆ ಬೆಂಗಳೂರನ್ನು ಇನ್ಕ್ಲೂಡ್ ಮಾಡಿದೆ, ಹೈದರಾಬಾದ್, ಚೆನ್ನೈ, ಮುಂಬೈ, ಪುಣೆ ಮತ್ತು ಕೋಲ್ಕತ್ತಾ. ಸೊ 6 ಸಿಟೀಸ್ಗಳಲ್ಲಿನ NO2 ಪೊಲ್ಯೂಷನ್ ಲೆವೆಲ್ ಏನಿದೆ ಮತ್ತು ಅದು ಯಾವ ರೀತಿಯಾಗಿ ಹೆಲ್ತ್ ರಿಸ್ಕನ್ನು ಪೋಸ್ ಮಾಡ್ತಾ ಇದೆ ಜನರಲ್ಲಿ ಅನ್ನೋದರ ಕುರಿತಾಗಿ ಈ ಗ್ರೀನ್ ಪೀಸ್ ಇಂಡಿಯಾ ಒಂದು ಸ್ಟಡಿಯನ್ನು ರಿಲೀಸ್ ಮಾಡಿದೆ. ಸೊ ಇದರ ಪ್ರಕಾರ ಏನು ಹೇಳ್ತಾ ಇದೆ ಅಂತಂದರೆ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಏನಿದೆ, ಅಂದರೆ ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಏನಿದೆ ಅಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಏನಿದೆ ಅದು WHO ಹೇಳಿರೋ ಲೆವೆಲ್ಗಿಂತ ಹೆಚ್ಚಿನದಾಗಿತ್ತು. ಎಷ್ಟು ದಿನ ಹೆಚ್ಚಿನದಾಗಿತ್ತು? ಸುಮಾರು 80% ಆಫ್ 2023 ಏನಿದೆ ಇಷ್ಟು ದಿನಗಳಲ್ಲಿ, ಅಂದರೆ ಈಗ ನಾವು 365 ಡೇಸ್ ಇದೆ. ಸೊ 365ಅಲ್ಲಿ 80% ಆಫ್ ಡೇಸ್ ಏನಿದೆ, ಈ 80% ಆಫ್ ಡೇಸಲ್ಲಿ NO2 ಪೊಲ್ಯೂಷನ್ನು ಹೈಯೆಸ್ಟ್ ಆಗಿತ್ತು, ಅಂದರೆ WHO ಲೆವೆಲ್ಗಿಂತ ಹೆಚ್ಚಿನದಾಗಿತ್ತು ಅನ್ನೋದನ್ನು ಈ ಒಂದು ಸ್ಟಡಿ ಹೇಳ್ತಾ ಇದೆ. ಆ್ಯಕ್ಚುಲಾಗಿ WHO ಕಾನ್ಸಂಟ್ರೇಷನ್ ಎಷ್ಟು ಹೇಳಿದೆ ಅಂತಂದರೆ ಇಟ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 100 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ಸೊ ಇಷ್ಟು ಮಾತ್ರ ಇರಬೇಕು. ಇದಕ್ಕಿಂತ ಹೆಚ್ಚಿನದಾಗಿದೆ ಅದನ್ನ ನೈಟ್ರೋಜನ್ ಡೈಆಕ್ಸೈಡ್ ಪೊಲ್ಯೂಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾದರೆ ನೈಟ್ರೋಜನ್ ಡೈಆಕ್ಸೈಡ್ನ ಪೊಲ್ಯೂಷನ್ ಯಾವ ರೀತಿಯಾದ ಹೆಲ್ತ್ ರಿಸ್ಕನ್ನು ಪೋಸ್ ಮಾಡುತ್ತೆ ಅಂತಂದರೆ, ಮೊದಲಿಗೆ ಇನ್ಹೇಲೇಷನ್, ಅಂದರೆ ಈ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಹಲವಾರು ರಿಸ್ಕ್ಗಳನ್ನು, ಅಂದರೆ ಈಗ ಆಸ್ತಮಾ ಇರ್ಬೋದು, ಇಲ್ಲ ಏರ್ವೇ ಇನ್ಫ್ಲಮೇಷನ್ ಇರ್ಬೋದು, ಇಲ್ಲ ರೆಸ್ಪಿರೇಟರಿ ಇರಿಟೇಷನ್ ಇರ್ಬೋದು, ಮತ್ತು ಲಂಗ್ಸಲ್ಲಿ ಡಿಫೆಕ್ಟ್ಸ್ ಆಗೋದಿರ್ಬೋದು, ಈ ರೀತಿಯಾದ ಒಂದು ಏನಂತೀವಿ ಹೆಲ್ತ್ ರಿಸ್ಕ್ಗಳನ್ನು ಈ ಒಂದು NO2 ಲೆವೆಲ್ಸ್ ಹೆಚ್ಚಿದ್ರೆ ಆಗುತ್ತೆ. ಹಾಗಾದರೆ ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ಇದಕ್ಕೆ ಈ ಗ್ರೀನ್ ಪೀಸ್ ಇಂಡಿಯಾದಲ್ಲೇ ಏನು ಸೊಲ್ಯೂಷನ್ ಕೊಡ್ತಾ ಇದ್ದಾರೆ ಅವರು ಅಂತಂದರೆ, ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ ಇದನ್ನು ಎನ್ಹ್ಯಾನ್ಸ್ ಮಾಡಬೇಕು ಒಂದು ಕಡೆ. ಆ್ಯಂಡ್ ದಟ್ಟು ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿರುತ್ತೆ ದಿಸ್ ಶುಡ್ ಬಿ ಅ ಸಸ್ಟೈನಬಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಅಂತಂದರೆ ಈ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಏನಿರುತ್ತೆ ಅಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ನಾವು ಬಳಸಬೇಕು. ಅದರಿಂದ ಏನಾಗುತ್ತೆ, ವೆಹಿಕ್ಯುಲರ್ ಎಮಿಷನ್ಸ್ ಕಡಿಮೆ ಆಗುತ್ತೆ, ಅಂದರೆ ಈಗ ಪ್ರೈವೇಟ್ ವೆಹಿಕಲ್ಸಿಂದ ಆಗುವಂತಹ ಎಮಿಷನ್ಸ್ ಕಡಿಮೆ ಆಗುತ್ತೆ, ಇದರಿಂದ NO2 ಲೆವೆಲ್ಸ್ ಕಡಿಮೆ ಆಗುತ್ತೆ ಅನ್ನೋದನ್ನು ಒಂದು ಸೊಲ್ಯೂಷನ್ನ ಈ ಗ್ರೀನ್ ಪೀಸ್ ಇಂಡಿಯಾ ಸ್ಟಡಿ ಕೊಟ್ಟಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಅ ಕಟ್ ಇನ್ ಟೈಮ್ ಇಕನಾಮಿಕ್ ಕಾಸ್ಟ್ಸ್ ಆಫ್ ಬ್ಯಾನ್ ಆನ್ ಪ್ಲಾಸ್ಟಿಕ್ ಮಸ್ಟ್ ಬಿ ಸೀನ್ ವಿತ್ ಇಟ್ಸ್ ಇಲ್ ಎಫೆಕ್ಟ್ಸ್ ಆನ್ ಹೆಲ್ತ್. 2-3 ದಿನಗಳ ಹಿಂದೆ ಅಷ್ಟೇ ನಾವು ನೋಡಿದ್ವಿ, ಬುಸಾನ್ನಲ್ಲಿ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ರಿಲೇಟೆಡ್ ಆಗಿ ಒಂದು ನೆಗೋಸಿಯೇಷನ್ಸ್ ಕಮಿಟಿ ಅಂದರೆ ಇಂಟರ್ನ್ಯಾಷನಲ್ ನೆಗೋಸಿಯೇಷನ್ಸ್ ಕಮಿಟಿ ಏನಿದೆ ಇದರ ಒಂದು ಮೀಟಿಂಗ್ ನಡೀತು ಬುಸಾನ್, ಸೌತ್ ಕೊರಿಯಾಲಿ. ಸೊ ಈ ಒಂದು ಮೀಟಿಂಗ್ನ ಔಟ್ಕಮ್ ಏನೂ ಬರಲಿಲ್ಲ ಅಂತ ನಾವು ನೋಡಿದ್ವಿ. ಏನಾಗಿದೆ ಅಂತಂದರೆ, ಈ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ಏನಿದೆ ಇದು 2022ರಲ್ಲಿ ಆ್ಯಕ್ಚುಲಾಗಿ ಈ ಒಂದು ಕಾನ್ಸೆಪ್ಟನ್ನು ನಾವು ಆಚೆ ತಂದಿದ್ದು. ಸೊ 2022ರಲ್ಲಿ ಇಂಟರ್ನ್ಯಾಷನಲ್ ನೆಗೋಸಿಯೇಷನ್ಸ್ ಕಮಿಟಿ ಅನ್ನೋ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಪ್ಲಾಸ್ಟಿಕ್ ಪೊಲ್ಯೂಷನ್ನ ಯಾವ ರೀತಿಯಾಗಿ ಎಂಡ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಮಿಟಿಯನ್ನು ಸ್ಥಾಪಿಸಿದರು. ಸೊ ಈ ಕಮಿಟಿ ಏನು ಮಾಡ್ತಾ ಇದೆ, ಇಲ್ಲಿ 2022ಇಂದ ಇಲ್ಲಿವರೆಗೂ ಕೂಡ ಈ ಕಮಿಟಿ ಏನು ಮಾಡ್ತಾ ಇದೆ ಅಂತಂದರೆ ಯಾವ ರೀತಿಯಾಗಿ ಪ್ಲಾಸ್ಟಿಕ್ ಪೊಲ್ಯೂಷನನ್ನು ಎಂಡ್ ಮಾಡ್ಬೋದು ಅನ್ನೋ ಒಂದು ಏನಂತೀವಿ ಸೊಲ್ಯೂಷನ್ಸನ್ನು ವರ್ಕೌಟ್ ಮಾಡ್ಕೊಂಡು ಬರ್ತದೆ. ಸೊ ಇತ್ತೀಚೆಗೆ ಬುಸಾನಲ್ಲಿ ನಡೆದಂಥದ್ದು 5th ಎಡಿಷನ್ ಆಗಿದೆ. ಈ ಒಂದು ಕಮಿಟಿಯ ಮೀಟಿಂಗ್ಸ್ ಏನಿದೆ ಇದರ 5th ಎಡಿಷನ್ ನಡೀತು. ಸೊ ಇಲ್ಲೂ ಕೂಡ ಯಾವುದೇ ರೀತಿಯಾದ ಒಂದು ಕಾನ್ಕ್ರಿಟೈಸ್ಡ್ ಪ್ಲ್ಯಾನ್ ಬರಲಿಲ್ಲ.
ಸೊ ಅದರ ಕುರಿತಾಗಿ ಈ ಒಂದು ಆರ್ಟಿಕಲ್ ಮಾತಾಡ್ತಿದೆ. ಅಂದರೆ ಈಗ ಪ್ಲಾಸ್ಟಿಕ್ ಪೊಲ್ಯೂಷನನ್ನು ಎಂಡ್ ಮಾಡಬೇಕು ಅಂತ. ಈಗ ಡೆವಲಪಿಂಗ್ ಕಂಟ್ರೀಸ್ ಏನು ಹೇಳುತ್ತೆ, ಎಸ್ ವಿ ಹ್ಯಾವ್ ಟು ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಬಿಕಾಸ್ ಒಂದು ಕಡೆ ಇದು ಇಕಾನಮಿಗೆ ಹೆಲ್ಪ್ ಮಾಡಿದ್ರು ಕೂಡ ಮತ್ತೊಂದು ಕಡೆ ಹೆಲ್ತ್ ರಿಸ್ಕ್ಸನ್ನು ಪೋಸ್ ಮಾಡ್ತಾ ಇದೆ. ಬೀಟ್ ಹೆಲ್ತ್ ಅಂತಂದರೆ ಹ್ಯೂಮನ್ ಹೆಲ್ತ್ ಇರ್ಬೋದು, ಇಲ್ಲ ಎನ್ವಿರಾನ್ಮೆಂಟಲ್ ಹೆಲ್ತ್ ಇರ್ಬೋದು, ಎರಡಕ್ಕೂ ಕೂಡ ಇದು ಅಫೆಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಎಕಾನಮಿಯಿಂದ ನಾವು ಏನೇ ಗೇನ್ ಮಾಡಿದ್ರು ಕೂಡ ಈ ಯಾವಾಗ ಹೆಲ್ತ್ ಅಫೆಕ್ಟ್ ಆಗುತ್ತೆ, ಈ ಹೆಲ್ತಿಂದ ಇಲ್ಲಿ ನಾವು ಏನು ಗೇನ್ ಮಾಡಿರ್ತೀವಿ ಇಲ್ಲಿ ನಮಗೆ ಅದು ಲಾಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಡೆವಲಪಿಂಗ್ ಕಂಟ್ರೀಸ್ ಏನಿದೆ ಇದು ಒಂದು ಕಡೆ ಲೈಕ್ ಎಂಡ್ ಮಾಡಬೇಕು. ಬಟ್ ಈ ಡೆವಲಪ್ಡ್ ಕಂಟ್ರೀಸ್ ಏನಿದ್ದಾರೆ ಅಂದರೆ ಈಗ ಹೈ ಎಕಾನಮಿ ರಿಚ್ ವೆಲ್ದಿಯರ್ ಕಂಟ್ರೀಸ್ ಏನಿದ್ದಾರೆ ಇವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರ ಮೋಸ್ಟ್ ಆಫ್ ದ ಎಕಾನಮಿ ಯಾವಾಗ ಈ ಆಯಿಲ್ ಪ್ರೊಡಕ್ಷನಿಂದ ರನ್ ಆಗ್ತಾಯಿದೆ, ಆಯಿಲ್ ಮತ್ತು ಪೆಟ್ರೋಕೆಮಿಕಲ್ ರಿಫೈನ್ಮೆಂಟಿಂದ. ಸೊ ಇದರಿಂದ ಹಲವಷ್ಟು ಪ್ಲಾಸ್ಟಿಕ್ ಒರಿಜಿನೇಟ್ ಆಗ್ತಾ ಇದೆ. ಸೊ ಈ ಡೆವಲಪ್ಡ್ ಕಂಟ್ರೀಸ್ ಏನು ಇದನ್ನು ಯಾವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ನ ಎಂಡ್ ಮಾಡಬೇಕು ಅನ್ನೋದನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅಂತ ಅಂದರೆ, ಇದನ್ನು ಒಂದು ಟ್ರೇಡ್ ಬ್ಯಾರಿಯರ್ ಥರ ನೋಡ್ತಾ ಇದ್ದಾರೆ. ಸೊ ಟ್ರೇಡ್ ಬ್ಯಾರಿಯರ್ ಥರ ನೋಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ, ಯಾವುದೇ ರೀತಿಯಾದ ಒಂದು ಕಾನ್ಕ್ರಿಟೈಸ್ಡ್ ಪ್ಲ್ಯಾನ್ಗೆ ನಾವು ಬರೋದಕ್ಕಾಗ್ತಾ ಇಲ್ಲ. ಅಂದರೆ ಪ್ಲಾಸ್ಟಿಕ್ ಪೊಲ್ಯೂಷನನ್ನು ಯಾವ ರೀತಿಯಾಗಿ ಎಂಡ್ ಮಾಡಬೇಕು ಅಥವಾ ಯಾವ ಸ್ಟೆಪ್ಸನ್ನು ತೊಗೊಂಡು ರೆಡ್ಯೂಸ್ ಮಾಡಬೇಕು, ಈ ರೀತಿಯಾದ ಯಾವುದೇ ಒಂದು ಪ್ಲ್ಯಾನ್ ನಮಗೆ ಸಿಗ್ತಾ ಇಲ್ಲ. ಮತ್ತು ಒಂದು ಇಂಪಾರ್ಟೆಂಟ್ ವಿಷಯ, ಈ ಒಂದು ಕಮಿಟಿ ಏನು ಡಿಸೈಡ್ ಮಾಡ್ತಾ ಇದೆ ಅಂತಂದರೆ, ನಾವು ರೆಡ್ಯೂಸ್ ಮಾಡೋಕ್ಕೆ ಎಲಿಮಿನೇಟ್ ಮಾಡೋಕ್ಕೆ ಅಂತಂದಾಗ ಪ್ಲಾಸ್ಟಿಕ್ ಪೊಲ್ಯೂಷನನ್ನು ಎಲಿಮಿನೇಟ್ ಇರ್ಬೋದು, ಎಂಡ್ ಇರ್ಬೋದು, ಇಲ್ಲ ರೆಡ್ಯೂಸ್ ಮಾಡಬೇಕು ಅಂತಂದರೆ ನಾವು ಜಸ್ಟ್ ರೀಸೈಕಲಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಲಲ್ಲ, ಇನ್ಸ್ಟೆಡ್ ಪ್ರೊಡಕ್ಷನನ್ನು ಕಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೊಡಕ್ಷನ್ ಕಟ್ಟನ್ನು ನಾವು ಮಾಡಬೇಕಾಗುತ್ತೆ ಅಂತ. ಬಟ್ ಈ ಪ್ರೊಡಕ್ಷನ್ ಕಟ್ ಅಂತ ಬಂದಾಗ ನಾವಿಲ್ಲಿ ಡೆವಲಪ್ಡ್ ಕಂಟ್ರೀಸ್ ಅಪೋಸ್ ಮಾಡ್ತಾ ಇರೋದನ್ನ ನೋಡ್ಬೋದು. ಯಾಕೆ ಬರೀ ರೀಸೈಕ್ಲಿಂಗಲ್ಲಿ ನಾವು ಪ್ಲಾಸ್ಟಿಕ್ ಪೊಲ್ಯೂಷನನ್ನು ಎಂಡ್ ಮಾಡೋಕ್ಕಾಗಲ್ಲ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ 100 tons ಆಫ್ ಪ್ಲಾಸ್ಟಿಕ್ ಎವ್ರಿ ಇಯರ್ ಜನ್ರೇಟ್ ಆಗ್ತಾ ಇದೆ ಅಂತಂದರೆ, ಇದರಲ್ಲಿ 1/3 ಆಫ್ ದ ಪ್ಲಾಸ್ಟಿಕ್ ಅಂದರೆ ಅಪ್ರಾಕ್ಸಿಮೇಟ್ಲಿ 33.3 ಟನ್ಸ್ ಅಷ್ಟೇನೇ ರೀಸೈಕಲ್ ಆಗ್ತಾ ಇರೋದು. ಸೊ ಮಿಕ್ಕಿರೋ ಅಂತಹ 2/3 ಏನಿದೆ, ಈ 2/3 ಪ್ಲಾಸ್ಟಿಕ್ಸ್ ಹಾಗೆ ಎನ್ವಿರಾನ್ಮೆಂಟಲ್ಲಿ ಉಳಿತಾ ಇದೆ. ಸೊ ಇದರಿಂದ ಹ್ಯೂಮನ್ ಹೆಲ್ತ್ ಇರ್ಬೋದು, ಆ್ಯನಿಮಲ್ ಹೆಲ್ತ್ ಇರ್ಬೋದು, ಮರೀನ್ ಹೆಲ್ತ್, ಎನ್ವಿರಾನ್ಮೆಂಟಲ್ ಹೆಲ್ತ್ ಎಲ್ಲ ಕೂಡ ಅಫೆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಜಸ್ಟ್ ರೀಸೈಕ್ಲಿಂಗ್ ಇಸ್ ನಾಟ್ ಅ ಸೊಲ್ಯೂಷನ್. ಸೊ ನೆಕ್ಸ್ಟ್ ಇಯರ್ ಏನು ಈ ಒಂದು ಮೀಟಿಂಗ್ ಕನ್ವೀನ್ ಆಗುತ್ತೆ, ಆ ಒಂದು ಕನ್ವೀನಲ್ಲಿ ಪ್ರೊಡಕ್ಷನ್ ಕಟ್ಸ್ಗಳ ಬಗ್ಗೆ ನಾವು ಹೆಚ್ಚಿನದಾಗಿ ಮಾತನಾಡಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾ ಸ್ಟ್ರಾಟಜಿಕ್ ಫೋಕಸ್ ಆನ್ ವೆಸ್ಟ್ ಆಫ್ರಿಕಾ. ನಮಗೆಲ್ಲ ತಿಳಿದೇ ಇದೆ, ಈ ಹಿಂದೆ ಅಂದರೆ ಕಳೆದ ತಿಂಗಳು ಏನು ನಡೀತು ಆ ಒಂದು ತಿಂಗಳಲ್ಲಿ ನಮ್ಮ ಪ್ರಧಾನಿಗಳು ನೈಜೀರಿಯಾನ ವಿಸಿಟ್ ಮಾಡಿದರು. ಈ ಒಂದು ನೈಜೀರಿಯಾ ವಿಸಿಟ್ ಏನಿದೆ ಎರಡು ಕಾರಣಗಳಿಂದ ಮುಖ್ಯ ಆಗುತ್ತೆ. ಏನಕ್ಕೆ ಅಂತಂದರೆ, ಮೊದಲಿಗೆ ಇದು ಫಸ್ಟ್ ಟೈಮ್ ನಮ್ಮ ಪ್ರಧಾನಿಗಳು ಆ ಒಂದು ದೇಶನ ವಿಸಿಟ್ ಮಾಡಿರೋದು ಅವರ ಒಂದು 3 ಟರ್ಮ್ಸಲ್ಲಿ. ಇದು 3rd ಟರ್ಮ್ ನಡೀತದೆ. ಸೊ 3 ಟರ್ಮ್ಸನ್ನು ನಾವು ಕನ್ಸಿಡರ್ ಮಾಡಿದ್ರೆ ಇದು ಫಸ್ಟ್ ಟೈಮ್ ಅವರು ನೈಜೀರಿಯಾನ ವಿಸಿಟ್ ಮಾಡೋದು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, 17 ವರ್ಷದಲ್ಲಿ ಮೊದಲ ಬಾರಿಗೆ ಭಾರತದ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಅವರು ನೈಜೀರಿಯಾನ ವಿಸಿಟ್ ಮಾಡಿರೋದು. ಸೊ ಈ ಎರಡು ಮುಖ್ಯ ಕಾರಣಗಳಿಂದ ಈ ಒಂದು ಏನು ನೈಜೀರಿಯಾ ವಿಸಿಟ್ ಇದೆ ಅದು ಮುಖ್ಯ ಆಗುತ್ತೆ ಅಥವಾ ಲೈಮ್ ಲೈಟಲ್ಲಿದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಮತ್ತು ಏನಾಯಿತು ಅಂತಂದರೆ, ಈ ನೈಜೀರಿಯಾ ವಿಸಿಟಲ್ಲಿ ಪ್ರಧಾನಿಗಳಿಗೆ ನೈಜೀರಿಯಾದ 2nd ಹೈಯೆಸ್ಟ್ ನ್ಯಾಷನಲ್ ಅವಾರ್ಡ್ ಏನಿದೆ, ಗ್ರ್ಯಾಂಡ್ ಕಮಾಂಡರ್ ಆಫ್ ಆರ್ಡರ್ ಆಫ್ ನೈಗರ್ ಅನ್ನೋ ಒಂದು ಅವಾರ್ಡನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಮ್ಮ ಪ್ರಧಾನಿಗಳೇನಿದ್ದಾರೆ ಇದುವರೆಗೂ ಈಸ್ ಓನ್ಲಿ ದ 2nd ಪರ್ಸನ್ ಟು ಗೆಟ್ ದಿಸ್ ಅವಾರ್ಡ್ ಆಫ್ಟರ್ ಕ್ವೀನ್ ಎಲಿಜಬೆತ್ II. ಏನಂತಂದರೆ, ಈ ಒಂದು ಅವಾರ್ಡ್ ಏನಿದೆ ಇದುವರೆಗೂ ಇಬ್ಬರಿಗೆ ಅಂದರೆ ಔಟ್ಸೈಡ್ ಇರೋ ನೈಜೀರಿಯಾ ಬಿಟ್ಟು ಆಚೆ ಇರೋದ್ರಲ್ಲಿ ಇಬ್ಬರಿಗೇ ಈ ಒಂದು ಅವಾರ್ಡನ್ನು ಕೊಟ್ಟಿರೋದು. ಮೊದಲನೇದಾಗಿ ಬಂದು ಕ್ವೀನ್ ಎಲಿಜಬೆತ್ II ಅವ್ರಿಗೆ ಕೊಟ್ಟಿದ್ದಾರೆ, ಎರಡನೇದಾಗಿ ನಮ್ಮ ಪ್ರಧಾನಿಗಳಿಗೆ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಿಂದ ಕೂಡ ಈ ಒಂದು ಇನ್ಫಾರ್ಮೇಷನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಬಂದರೆ, ಭಾರತ ಮತ್ತು ನೈಜೀರಿಯಾದ ಟೈಸ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ನೋಡೋಣ. ಮೊದಲಿಗೆ ಏನು ಅಂತಂದರೆ, ಈ ನೈಜೀರಿಯಾ ಏನಿದೆ ಇದು ವೆಸ್ಟ್ ಆಫ್ರಿಕಾಲಿರುವಂತಹ ಒಂದು ದೇಶ ಆಗಿದೆ. ಸೊ ವೆಸ್ಟ್ ಆಫ್ರಿಕಾಲಿ ಇಟ್ ಈಸ್ ದ ಲಾರ್ಜೆಸ್ಟ್ ಇಕಾನಮಿ ಪ್ಲಸ್ ಲಾರ್ಜೆಸ್ಟ್ ಡೆಮೋಕ್ರಫಿ. ಫುಲ್ ಆಫ್ರಿಕಾಲಿ ಇದು ನೈಜೀರಿಯಾ ಹ್ಯಾಸ್ ಲಾರ್ಜೆಸ್ಟ್ ಇಕಾನಮಿ ಪ್ಲಸ್ ಇಟ್ ಈಸ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ. ಸೊ ಈ ಒಂದು ನಿಟ್ಟಿನಲ್ಲಿ ಕೂಡ ನಮಗೆ ಭಾರತಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸೆಕೆಂಡ್ ಬಂದರೆ, ಭಾರತ ಮತ್ತು ನೈಜೀರಿಯಾ ಇವಾಗ ಏನರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದೆ ಅಂದರೆ ಡಿಫೆನ್ಸ್ ಟೈಸನ್ನು ಇನ್ಕ್ರೀಸ್ ಮಾಡೋದಕ್ಕೆ, ಮತ್ತು ಎನರ್ಜಿ, ಟೆಕ್ನಾಲಜಿ, ಟ್ರೇಡು, ಮತ್ತು ಹೆಲ್ತು,
ಎಜುಕೇಷನ್, ಈ ರೀತಿಯಾಗಿ ಹಲವಾರು ಒಂದು ಸೆಕ್ಟರ್ಸಲ್ಲಿ ಭಾರತ ಮತ್ತು ನೈಜೀರಿಯಾದ ಟೈಸ್ನ ಬಲಿಷ್ಠಗೊಳಿಸ್ಕೋಬೇಕು ಅನ್ನೋ ಒಂದು ಪ್ಲ್ಯಾನನ್ನು ನಡೆಸ್ತಾ ಇದ್ದಾರೆ. ಮತ್ತು ಈ ಒಂದು ಮೀಟಿಂಗಲ್ಲಿ ಏನು ಅವರು ರಿಯೈಟ್ರೇಟ್ ಮಾಡಿದ್ದಾರೆ ಅಂದರೆ ಟೆರರಿಸಮ್ ಇರ್ಬೋದು, ಸೆಪರೇಟಿಸಮ್ ಇರ್ಬೋದು, ಪ್ರೈವಸಿ, ಡ್ರಗ್ ಟ್ರಾಫಿಕಿಂಗ್, ಇದೆಲ್ಲನೂ ಭಾರತದಲ್ಲೂ ಮೇಜರ್ ಚಾಲೆಂಜ್, ನೈಜೀರಿಯಲ್ಲೂ ಇದು ಮೇಜರ್ ಚಾಲೆಂಜ್. ಸೊ ಈ ಎರಡೂ ದೇಶಗಳು ಸೇರಿ ಒಟ್ಟಾಗಿ ಈ ಒಂದು ಏನು ಸೋಷಿಯಲ್ ಇಲ್ಸ್ ಇದೆ ಇದನ್ನು ನಾವು ಟ್ಯಾಕಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅನ್ನೋದನ್ನು ಕೂಡ, ಅಂದರೆ ಕೋಆಪ್ರೇಷನ್ ಇರ್ಬೋದು, ಲೈಕ್ ಥ್ರೂ ಕೋಆಪ್ರೇಷನ್ ನಾವು ಈ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ಕೋತೀವಿ ಅಂತ ಕೂಡ ಇಲ್ಲಿ ನಾವು ಅವ್ರು ಹೇಳಿರೋದನ್ನ ನೋಡ್ಬೋದು. ಮತ್ತು ಇನ್ನೂ ಒಂದು ಏನಕ್ಕೆ ಭಾರತ ನೈಜೀರಿಯಾ ಟೈಸ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಭಾರತ ನೈಜೀರಿಯಾಗೆ ಡೆವಲಪ್ಮೆಂಟಲ್ ಅಸಿಸ್ಟೆನ್ಸನ್ನು ಕೊಡುತ್ತೆ. ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ $100 million ಕೊಡ್ತಾ ಇದೆ ಥ್ರೂ ಕನ್ಸೆಷನಲ್ ಲೋನ್ಸ್ ಮುಖಾಂತರ ಡೆವಲಪ್ಮೆಂಟಲ್ ಅಸಿಸ್ಟೆನ್ಸನ್ನು ಭಾರತ ನೈಜೀರಿಯಾಗೆ ಕೊಡ್ತಾ ಇದೆ. ಮತ್ತೊಂದು ಕಡೆ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗನ್ನು, ಅಂದರೆ ನೈಜೀರಿಯಾದ ಯೂತ್ಗಳು ಏನಿದ್ದಾರೆ ಅವರಿಗೆ ಭಾರತ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗನ್ನು ಕೂಡ ಕೊಡ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಭಾರತ ಮತ್ತು ನೈಜೀರಿಯಾದ ಟೈಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಇನ್ನೊಂದು ಪ್ರಾಬ್ಲಮ್ ಏನು ಕಾಣಿಸುತ್ತೆ ಅಂದರೆ ನೈಜೀರಿಯಾ ಮತ್ತು ಚೈನಾದ ನೈಜೀರಿಯಾ ಚೈನಾ ಟೈಸ್ ಏನಿದೆ ಅದು ಕೂಡ ಬಹಳ ಚೆನ್ನಾಗಿದೆ. ಯಾಕೆ ಅಂತಂದರೆ ನೈಜೀರಿಯಾ ಬಂದು ಚೈನಾದ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಆಗಿದೆ, ಇದು ಮೊದಲನೇದಾಗಿ. ಮತ್ತು ನೈಜೀರಿಯಾ ಬಂದು ಚೈನಾದ ಸೆಕೆಂಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಇನ್ ಆಫ್ರಿಕಾ. ಸೊ ಈ ಎರಡು ನಿಟ್ಟಿನಿಂದ ಏನಾಗುತ್ತೆ ಅಂತಂದರೆ ಚೈನಾ ಮತ್ತು ನೈಜೀರಿಯಾ ಟೈಸ್ ಸ್ಟ್ರಾಂಗ್ ಆಗಿದೆ ಅನ್ನೋದು ನಮಗೆ ತಿಳಿಯುತ್ತೆ. ಇದರ ಜೊತೆಗೆ ಏನಿದೆ ಅಂದರೆ ಈಗ ಸಿಗ್ನಿಫಿಕೆಂಟ್ ಇನ್ಫ್ರಾಸ್ಟ್ರಕ್ಚರ್ಸ್, ಈಗ ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೇರೆ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ನೈಜೀರಿಯಲ್ಲಿ ಏನಿದೆ ಇದನ್ನು ಚೈನಾ ಬಿಲ್ಡ್ ಮಾಡಿರೋದು. ಅಂದರೆ ಚೈನಾ ಇದಕ್ಕೆ ಸಪೋರ್ಟನ್ನು, ಲೋನ್ಸನ್ನು ಕೊಟ್ಟಿದೆ ಅನ್ನೋದು ನಾವು ತಿಳ್ಕೊಬೇಕು. ಸೊ ಇಲ್ಲಿ ಏನಾಗುತ್ತೆ, ಮತ್ತೆ ಇಲ್ಲಿ ಲೋನ್ ಡಿಪ್ಲೊಮಸಿ, ಚೈನಾ ಮಾಡ್ತಾ ಇರುವಂತಹ ಲೋನ್ ಡಿಪ್ಲೊಮಸಿ ಏನಿದೆ ಅದನ್ನು ನಾವು ಇಲ್ಲಿ ಕಾಣ್ಬೋದಾಗುತ್ತೆ. ಮತ್ತು 2023 ನೈಜೀರಿಯಾದಲ್ಲಿ ಒಂದು ಲೆಕ್ಕಿ ಪೋರ್ಟ್ ಅಂತ ಇದೆ. ಸೊ ಈ ಪೋರ್ಟ್ ಏನಿದೆ ಇದನ್ನು ಡೆವಲಪ್ ಮಾಡಿರೋದು ಕೂಡ ಚೈನಾ. ಈ ಲೆಕ್ಕಿ ಪೋರ್ಟ್ ಏನಿದೆ ಇಟ್ ಈಸ್ ಎ ಡೀಪ್ ಸಿ ಪೋರ್ಟ್ ಆ್ಯಂಡ್ ಇಟ್ ಈಸ್ ಲಾರ್ಜೆಸ್ಟ್ ಇನ್ ವೆಸ್ಟ್ ಆಫ್ರಿಕಾ. ಸೊ ಇದೊಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಆಗುತ್ತೆ ಅಲ್ವಾ. ಸೊ ಈ ಒಂದು ಪೋರ್ಟ್ನ ಚೈನಾ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ. ಇದಷ್ಟೇ ಅಲ್ಲದೆ ಚೈನಾದ ವಾವೆ ಕಂಪನಿ ಏನಿದೆ, ಮೊಬೈಲ್ ಕಂಪನಿ ಏನಿದೆ, ಆ ಒಂದು ಕಂಪನಿ ನೈಜೀರಿಯನ್ ಯೂತ್ಸ್ಗೆ ಟ್ರೈನಿಂಗ್ ಕೊಡೋದಿರ್ಬೋದು, ಇಲ್ಲ ಅಂತಂದರೆ ಮಿನಿಸ್ಟ್ರೀಸ್ಗಳಿಗೆ, ವೇರಿಯಸ್ ಸಿವಿಲ್ ಸರ್ವೆಂಟ್ಸ್ಗಳಿಗೆ ಟ್ರೈನಿಂಗ್ ಕೊಡೋದಿರ್ಬೋದು, ಈ ರೀತಿಯಾದ ಒಂದು ಏನಂತೀವಿ ಟ್ರೈನಿಂಗ್ ಪ್ರೊಸೆಸ್ಗಳನ್ನು ಅದು ಕೊಡ್ತಾ ಇದೆ. ಸೊ ಅದರಿಂದ ಕೂಡ ಚೈನಾ ನೈಜೀರಿಯಾ ಟೈಸ್ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಬೋದು. ಮತ್ತು ಚೈನಾ ನೈಜೀರಿಯಾದಲ್ಲಿರೋ ಮೈನಿಂಗ್ ಸೆಕ್ಟರಲ್ಲೂ ಕೂಡ ಆ್ಯಕ್ಟಿವ್ ಆಗಿದೆ. ಬಿಕಾಸ್ ಈ ನೈಜೀರಿಯಾ ಟೆಸ್ಲಾ ಕಂಪನಿ ಯಾವಾಗ ನೈಜೀರಿಯಾನ ಅಪ್ರೋಚ್ ಮಾಡ್ತು ವಿತ್ ರೆಸ್ಪೆಕ್ಟ್ ಟು ಮಿನರಲ್ಸ್, ರಾ ಲಿಥಿಯಮ್ ಬೇಕು ಅಂತ, ಆಗ ಟೆಸ್ಲಾನ ರಿಜೆಕ್ಟ್ ಮಾಡ್ತು ನೈಜೀರಿಯಾ. ಬಟ್ ಅದೇ ಲಿಥಿಯಮ್ನ ಚೈನಾಗೆ ಅವೈಲಬಲ್ ಮಾಡಿಕೊಟ್ಟಿದೆ ನೈಜೀರಿಯಾ. ಸೊ ಇದು ಕೂಡ ಒಂದು ರೀತಿಯಾದ ಕನ್ಸರ್ನ್ ಅಂತಲೇ ಹೇಳ್ಬೋದು. ಬಿಕಾಸ್ ಚೈನಾ ಜೊತೆ ನೈಜೀರಿಯಾದ ಟೈಸ್ ಏನಿದೆ ಅದು ಸ್ಟ್ರಾಂಗ್ ಆಗ್ತಾ ಇರೋದ್ರಿಂದ ಒಂದು ಕಡೆ ಭಾರತಕ್ಕೆ ಇದು ಎಲ್ಲೋ ಒಂದು ರೀತಿಯಾಗಿ ಅಫೆಕ್ಟ್ ಆಗ್ಬೋದು ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು. ಅಟ್ ದ ಸೇಮ್ ಟೈಮ್ ಭಾರತ ಮತ್ತು ನೈಜೀರಿಯಾ ಟೈಸ್ ಏನಿದೆ ಅದನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಒಟ್ಟು ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಸ್ರೋ ಸೆಟ್ಸ್ ಪ್ರೋಬಾ 3 ಲಾಂಚ್ ಫಾರ್ ಟುಡೇ. ಇಸ್ರೋ ನಿನ್ನೆ ಅಂತಂದರೆ 4ನೇ ಡಿಸೆಂಬರ್ ಏನಿದೆ ಈ ಒಂದು ದಿನ ಪ್ರೋಬಾ 3 ಮಿಷನನ್ನು ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿತ್ತು. ಬಟ್ ಡ್ಯೂ ಟು ಟೆಕ್ನಿಕಲ್ ಡಿಫಿಕಲ್ಟೀಸ್, ಏನೋ ಒಂದು ಪ್ರಾಬ್ಲಮ್, ಟೆಕ್ನಿಕಲ್ ಗ್ಲಿಚ್ಚಿಂದ ಏನಾಗಿದೆ ಇದನ್ನು 5th ಡಿಸೆಂಬರ್ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮಗೆ ಈ ಒಂದು ಆರ್ಟಿಕಲ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ನಾವು ಪ್ರೋಬಾ 3 ಬಗ್ಗೆ ಸ್ವಲ್ಪ ನೋಡ್ತೀವಿ ಮತ್ತು ಇದನ್ನು ಲಾಂಚ್ ಮಾಡ್ತಾ ಇರುವಂತಹ ವೆಹಿಕಲ್ ಯಾವುದು ಅನ್ನೋದನ್ನು ನಾವು ಕೂಡ ತಿಳ್ಕೊಬೇಕು. ಸೊ ಪ್ರೋಬಾ 3ನ ಲಾಂಚ್ ಮಾಡ್ತಾ ಇರೋದು PSLV ಸ್ಯಾಟಲೈಟ್ ಏನಿದೆ ಇದು. ಈ ಒಂದು ಪ್ರೋಬಾ 3ನ ಲಾಂಚ್ ಮಾಡುವಂತಹ ಒಂದು ಫ್ಲೈಟ್ ಏನಿದೆ ದಿಸ್ ವಿಲ್ ಬಿ ದ 61st ಫ್ಲೈಟ್ ಆಫ್ PSLV. ಅದಾದಮೇಲೆ ಈ ಒಂದು ಪ್ರೋಬಾ 3 ಇದು ಫಸ್ಟ್ PSLV 61st ಫ್ಲೈಟ್ ಇದಾಗಿದೆ. ಸೊ PSLVಯಿಂದ ಪ್ರೋಬಾ 3ನ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಈ ಪ್ರೋಬಾ 3 ಏನಿದೆ ಇದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಒಂದು ಸ್ಯಾಟಲೈಟ್ ಆಗಿದೆ. ಸೊ ಇದನ್ನು ಹೈಲಿ ಎಲಿಪ್ಟಿಕಲ್ ಆರ್ಬಿಟ್ಗೆ ಲಾಂಚ್ ಆಗಿದೆ, ಅಂದರೆ ಲಾಂಚ್ ಮಾಡಬೇಕಾಗಿರೋದು ಈ ಒಂದು ಮಿಷನ್ನ ಉದ್ದೇಶ ಆಗಿದೆ. ಮತ್ತು ಈ ಒಂದು ಏನು ಪ್ರೋಬಾ 3 ಇದೆ ಇದರ ಒಂದು ವೆಯ್ಟ್ ಬಂದು 550 kgs ಪೇಲೋಡನ್ನು ಇದು ಹೊರ್ತಾ ಇದೆ. ಅಂದರೆ ಇದರ ಓವರ್ ವೆಯ್ಟ್ ವಿಲ್ ಬಿ 550 kgs. ಮತ್ತು ಈ PSLV ಮಿಷನ್ ಏನಿದೆ 61st ಫ್ಲೈಟ್, ಈ ಪ್ರೋಬಾ 3ನ ವಿತಿನ್ 18 minutes ತನ್ನ ಒಂದು ಆರ್ಬಿಟ್ಗೆ ತಲುಪಿಸ್ಬೇಕಾಗಿರೋದು ಈ PSLV ಅನ್ನೋ ಒಂದು
ಕೆಲಸ ಆಗಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಮೇಯ್ನಾಗಿ ಇಲ್ಲಿ ಪ್ರೋಬಾ 3 ಇಟ್ ಇಸ್ ನಾಟ್ ಆನ್ ಇಂಡಿಯನ್ ಸ್ಯಾಟಲೈಟ್, ಇಟ್ ಈಸ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಒಂದು ಸ್ಯಾಟಲೈಟ್, ಬಟ್ ಇಸ್ರೋ ಅದನ್ನು ಲಾಂಚ್ ಮಾಡ್ತಾ ಇದೆ. ಇದು ನಮಗೆ ಮುಖ್ಯ ಆಗುತ್ತೆ. ಮತ್ತು ಯಾವ ವೆಹಿಕಲಿಂದ ಲಾಂಚ್ ಮಾಡಿದೆ? PSLVಯಿಂದ ಲಾಂಚ್ ಮಾಡಿದೆ. ಎಷ್ಟನೇ ಫ್ಲೈಟ್? ಇಟ್ ಈಸ್ ದ 61st ಫ್ಲೈಟ್, ಬಟ್ ಇದನ್ನು ನಾವು ಕರೀತಾ ಇರೋದು PSLV C-59 ಅಂತ. ಸೊ ಇದು ಕೂಡ ನಮಗೆ ನೆನಪಿರಬೇಕು. ಇಷ್ಟು ಈ ಒಂದು ಆರ್ಟಿಕಲ್ನಿಂದ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.